ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನಗೆ ಹೊಡಿಯಕ್ ಬರ್ತಾಳಲ್ಲಪ್ಪ ಇವಳು. ಅಯ್ಯಯ್ಯೋ ಅಯ್ಯಯ್ಯೋ ಹೊಡಿತಾಳಲ್ಲಪ್ಪ ಇವಳು. ಲೀಲಾ ಇರೆ, ನಾನ್ ಕಣೆ ನಿನ್ ಗಂಡ ಮಾದಪ್ಪ. ಒಂದ್ ನಿಮಿಷ ಹಂಗೆ ಇರೆ. ಅಯ್ಯೋ ಲೀಲಾ, ಏನೇ ಇದು? ಇದೆಷ್ಟು ಹೇಳು? ಕೋಳಿ ಸಾರು ತಿನ್ಬೇಕು ಅನ್ಸ್ತಾ ಇದ್ಯಾ? ಹೇಳೆ ಮಾಡ್ಸೋಣ. ಖೋಖೋ 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 ಖೋ ಲೇ, ಈ ವಯಸ್ಸಿಗೆ ಖೋಖೋ ಆಡ್ತೀಯೇನೆ? ಏ ಲೀಲಾ, ನಂಬುವಂಥದ್ದು ಯಾವ್ದಾದ್ರು ಒಂದ್ ಹೇಳೆ. ತಲೆಗೆ ಹೊಡೆದು ಬಿಡ್ತೀವಿ. ಅವ್ವ, ನಾವು ತಡ್ಕೊಳಕ್ ಆಗ್ತಿಲ್ಲ. ನೀನು ಒಳ್ಳೆ ಬುದ್ಧಿ ಕಲಿ ತನಕ ನಾಮ್ ಬಿಡಕ್ಕಿಲ್ಲ. ನಮ್ಮ ಒಬ್ಬನೇ ಗುರಿ ಕೊಳ್ಳಿದೇವ ಬಂದಿತ್ತು. ನಿನ್ ಕೈಲಾಗಕ್ಕಿಲ್ಲ. ನಾನು ಹೊಂಟೋಯ್ತೀನಿ. ನಾನು ಬದುಕಿರಕ್ಕಿಲ್ಲ. ಅಯ್ಯೋ, ಹೊಂಟೋಯ್ತೀನಿ. ಏ ಲೀಲಾ, ನಿನ್ ಸೀರೆ. ಲೀಲಾ, ನನ್ನ ಇವರ ಸಂಬಂಧ ಬೆಳೆಸೋ ಹೊತ್ತಲ್ಲಿ ಇನ್ಯಾವ ಜೊತೆನೋ ಸಂಬಂಧ ಬೆಳೆಸ್ತಾ ಇದ್ದಾನೆ ಸರ್. ಇವತ್ತು ಅಷ್ಟೇ ಸರ್, ಇಲ್ಲಿಗೆ ಸೈನ್ ಹಾಕಕ್ಕೆ ಚೆನ್ನಾಗಿ ಹೊಡೆದು ಬಡ್ದು ಕರ್ಕೊಂಬಂದ ನೋಡಿ ನೀಲಿಗಟ್ಟಿರೋದು. ಸರ್ ಪರ್ಫಾರ್ಮೆನ್ಸ್ ಮಾಡ್ತಾವಳೆ ಸರ್ ಇವಳು. ನಮ್ ತಾಯಿ ಸತ್ಯಾಗ್ಲೂ ಇಲ್ಲ ಸರ್. ಸರ್ ನಾನ್ ಜಿಮ್ಸಿನೇ ಇರ್ಬೋದು, ನಾನ್ ಜಿಮ್ಗೂ ಹೋಗ್ಬೋದು, ಆದ್ರೆ ನನಗಿಂತ ಸ್ಟ್ರಾಂಗು ಇವಳೆ ಸರ್. ಸರ್ ಒಂದೇ ಕೈಯಲ್ಲಿ, ಅದು ಎಡಗೈಯಲ್ಲಿ ಟೈರ್ನ ಎತ್ತಿ ಬಿಸಾಕ್ತಾಳೆ ಸರ್. ನನ್ನ ಕೈಯಲ್ಲೇ ಆಗಲ್ಲ ಸರ್. ಈ ಬಂಡೆನ ಬೆಂಡ್ ಮಾಡ್ಬೋದು ಅಂತ ನೀವು ನಂಬುದ್ರೆ ನಿಮ್ಮಂತ ಬಂಡ ಏನ್ ಯಾರು ಇಲ್ಲ ಸರ್. ಬೇಕಾರಿ ಕರಿ ಕರ್ನಾಟಕ ಹಾಕೊಂಡು ಸರಿಯಾಗಿ ನೋಡಿ ಸರ್. ಸರ್ ಇವಳನ್ನ ನಂಬೇಡಿ ಸರ್, ಡೌ ಮಾಡ್ತಾವಳೆ. ಏ ರಾಕ್ಷಸಿ, ಬಾ ಡೈವರ್ಸ್ ಪೇಪರ್ ಸೈನ್ ಹಾಕ್ತೀನಿ ಅಂತ ಕರ್ಕೊ ಬಂದ್ಬಿಟ್ಟು ಇಲ್ಲಿ ಬಂದು ನಾಟಕ ಆಡ್ತಿದ್ಯಾ ಕಿತ್ತೋದವಳೆ. ಅಯ್ಯೋ ಅಯ್ಯೋ ಅಯ್ಯೋ, ನೋಡಿ ಸರ್, ನಿಮ್ ಮುಂದೆನೆ ಬ್ರಹ್ಮ ರಾಕ್ಷಸಿ ಕಿತ್ತೋದೊಳೆ ಅಂತ ಇದ್ದಾನೆ. ಈ ಬೈಗಳ ಪಟ್ಟಿಲಿ ಮಿಸ್ ಆಗೋಗಿತ್ತು, ಆಡ್ ಮಾಡ್ಕೊಂಬಿಡಿ ಸರ್. ಬಸವರಾಜು ಸರ್, ಹೋಗಿ ಡೋರ್ ಲಾಕ್ ಮಾಡ್ರಿ. ಈ ನನ್ನ ಮಗನ ಹುಟ್ಲಿಲ್ಲ ಅಂತ ಅನ್ಸ್ಬಿಡ್ತೀನಿ. ಬೇಡಣ್ಣ, ನನ್ನ ನಿಮ್ ಸ್ವಂತ ತಂಗಿ ಅಂತ ಅನ್ಕೊಂಡು ಇವ್ರನ್ನ ಬಿಟ್ಬಿಡಿ ಅಣ್ಣ. ಆದ್ರೆ ಇವ್ರ ನಂಗೆ ಸಿಗ್ಬೇಕು. ಆ ಹುಡುಗಿ ಜೊತೆ ಇರೋ ಸಂಬಂಧನ ಮುರಿಬೇಕಣ್ಣ, ಅಷ್ಟೇ. ಕಾನೂನು ಅಕ್ರಮ ಸಂಬಂಧಕ್ಕೆ ಪ್ರೋತ್ಸಾಹ ಕೊಡಲ್ಲ. ಅವಳು ಯಾರು ಅಂತ ಹೇಳು, ಒಳಗೆ ಹಾಕಿಸ್ತೀವಿ. ಅಯ್ಯಯ್ಯೋ, ಇದ್ಯಾಕೋ ಪಿಂಕಿ ಬುಡಕ್ ಬತ್ತಾಯ್ತಲ್ಲಪ್ಪ. ಯಾಕೆ ಇಷ್ಟ ಅವಳು ಇಡ್ತಿದ್ಯಾ? ನೀನ್ ತಮ್ಮಯ್ಯ ಅಂತಿ ಸುಮ್ಮನೆ ರೇ. ಬಿಡಿ ಸರ್, ಆ ವಿಷಯ ಎಲ್ಲ ಇವಾಗ ಯಾಕೆ? ಇವರು ನನ್ ಗಂಡ ಅಲ್ವಾ, ನನ್ ಜೊತೆನೆ ಇರ್ಬೇಕು, ಬೇರೆ ಇನ್ಯಾವಳ ಜೊತೆನೂ ಹೋಗ್ಬಾರ್ದು. ಹಂಗ ಯಾವ್ದಾರು ಕಾನೂನು ಇದ್ರೆ ನೋಡಿ ಹೇಳಿ ಅಣ್ಣ, ದಯವಿಟ್ಟು. ಅಕ್ರಮ ಸಂಬಂಧ ಇಟ್ಕೊಂಡಿದ್ಯಾ ಇಡಿಯಟ್? ರೇ, ಹೊಯ್ಸಳನ್ನ ಕರೆಸ್ರಿ. ಇವನ್ನ ಎತ್ಕೊಂಡು ಹೋಗಿ ಸರಿಯಾಗಿ ಓದಿಲಿ, ಅವಾಗ ಬುದ್ಧಿ ಬರುತ್ತೆ. ಅದಕ್ಕೂ ಬುದ್ಧಿ ಕಲೀಲಿಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ಒಳಗೆ ಹಾಕ್ಸೋಣ. ಸಾರ್ ಹಂಗೆಲ್ಲ ಏನೋ ಬೇಡ. ಆ ಅಣ್ಣಂದಿರ ಅಕ್ಕಂದಿರ, ನೀವೇ ನನ್ನ ತಂದೆ ತಾಯಂದಿರ. ಇವಳೇ ನನ್ನ ಹೆಂಡತಿ, ಇವಳೇ ನನ್ನ ಉತ್ಸಾಹ, ಇವಳೇ ನನ್ನ ಶಕೀಲ, ಶೀಲಾಕಿ ಜವಾನಿ, ಪಕ್ಕದ ಮನೆ ಪಂಕಜ, ಎಲ್ಲ ಇವಳೇ. ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲ ಸರ್, ಇಲ್ಲ ಸರ್, ಇದು ಬರೀ ಡವು. ನೀವು ಬಾಗ್ಲಾಕ್ಬಿಟ್ಟು ಹೊಡಿತೀರಾ ಅಂತ ಹಿಂಗೆಲ್ಲ ಡವ್ ಮಾಡ್ತಾ ಇದ್ದಾನೆ. ಆಮೇಲೆ ಮನೆಗೆ ಹೋದ್ಮೇಲೆ ಅದೇ ರಾಗ, ಅದೇ ಹಾಡು. ಅಯ್ಯೋ, ನಾನ್ ರಾಗ ಚೇಂಜ್ ಮಾಡಕ್ ನಾನೇನಾರ ಈಗ ಸಂಗೀತ ಕ್ಲಾಸ್ಗೆ ಹೋಗ್ತೀನಿ ಸರ್. ನಮ್ ತಾಯಣ್ಣಗ್ಲೂ ಇಲ್ಲ ಸರ್, ಇದೇ ರಾಗ ಇದೇ ಹಾಡು. ಮನೆಗೆ ಹೋದ್ಮೇಲೂ ಇದೇ ಟೋನಲ್ಲೇ ಮಾತಾಡ್ತೀನಿ ಸರ್. ನಮ್ ತಾಯಣ್ಣೆ ಸರ್. ಬೇಕಾದ್ರೆ ನಾನು ಮಾತಾಡಲ್ಲ ಸರ್, ಬೇಕಾದ್ರೆ ತುಟಿನ ಹೊಲಿಸ್ಕೊಂಡು ಒಂದ್ ಮೂಲೆಯಲ್ಲಿ ಕುತ್ಕೊಬಿಡ್ತೀನಿ. ಸ್ಕೆಚ್ ಆಗ್ತಾವನಲ್ಲ. ರೀ ಬಸವರಾಜು, ಹೊರಗೆ ಹೋಗಿ 2 ಹಾರ ತಗೊಂಡ್ ಬಂದ್ರಿ. ಇವ್ರನ್ನ ಹೀಗೆ ಬಿಟ್ಬಿಟ್ರೆ ತುಂಬಾ ಎಗರಾಡ್ತಾರೆ. ಇವತ್ತು ನನ್ನ ಮುಂದೆನೆ ಇವರಿಬ್ರು ಹಾರ ಬದಲಾಯಿಸ್ಕೊಳ್ಳಿ. ಆಗ ಲಾಯರ್ ಆದವನು ಬರೀ ವಾದ ಮಾಡೋದಲ್ಲ, ಆಶೀರ್ವಾದ ಮಾಡೋಕ್ಕೂ ಸಹಿ ಅನ್ನೋದನ್ನ ಜನಕ್ಕೆ ಗೊತ್ತಾಗ್ಲಿ. ಈ ಜೋಡಿನ ನಾನು ಒಂದು ಮಾಡ್ತೇನೆ. ಅಣ್ಣ,
ನೀವ್ ಏನು ಅನ್ಕೊಳ್ಳಿಲ್ಲ ಅಂದ್ರೆ ಒಂದ್ ಮಾತು. ಹೇಳಮ್ಮ. ಅಣ್ಣ, ಅಲ್ಲಿ ಹೊರಗಡೆ ಒಂದು ಕೆಂಪು ಕಲರ್ ಸೀರೆ ಉಟ್ಕೊಂಡಿರೋ ಆಂಟಿ ನಿಂತಿದ್ದಾರೆ. ಆಂಟಿನಾ? ಅವ್ರ ಕೈಯಲ್ಲಿ 2 ಹಾರ ನೋಡ್ದೆ. ಅದನ್ನೇ ತರ್ಸ್ಬಿಡಿ ಅಣ್ಣ, ಇಲ್ಲಾಂದ್ರೆ ಸುಮ್ನೆ ಟೈಮ್ ವೇಸ್ಟ್ ಆಗತ್ತೆ. ಆಯ್ತಮ್ಮ. ಬಸವರಾಜ್, ಏನಿದು ಇಷ್ಟೊತ್ತಾದ್ರೂ ಬಂದಿಲ್ಲ? ಮೇಡಮ್, ಒಳಗಡೆ ನಿಮ್ಮನ್ನು ಕರಿತಿದ್ದಾರೆ. ನಾನಾ? ಹೌದು ಮೇಡಮ್, ನಿಮ್ಮನ್ನೇ ಕರಿತಿದ್ದಾರೆ. ಆಹಾ, ಆ ಡುಮ್ಮಿಗೆ ಏನೋ ಸರಿಯಾಗಿ ಬೈದಿರ್ಬೇಕು. ಅವಳು ಮುಂದೆನೆ ಇವತ್ತು ತಾಳಿ ಕಟ್ಟಿಸ್ಕೊಂತೀನಿ. ಸರಿ, ಬನ್ನಿ. ಹಾಂ. ಮಾಮ. ಅಯ್ಯಯ್ಯೋ, ಇವಳು ಯಾಕಪ್ಪ ಬಂದ್ಲು? ಏನು ತಪ್ಪು ತಿಳ್ಕೊಬೇಡ. ನೋಡು, ಇವರಿಬ್ರದ್ದು ಮುದ್ದಾದ ಜೋಡಿ. ಅದ್ಯಾರೋ ಇವಳ ಗರ್ಲ್ ಫ್ರೆಂಡು, ಅವಳು ಇಬ್ಬರ ಸಂಸಾರದಲ್ಲಿ ಹುಳಿ ಹಿಂಡ್ತಾ ಇದ್ದಾಳೆ. ಅದಕ್ಕೆ ಇವನು ಈ ಹುಡುಗಿಗೆ ಡೈವರ್ಸ್ ಕೊಡ್ಬೇಕು ಅಂತ ಒತ್ತಾಯ ಮಾಡಿ ಕರ್ಕೊಂಡ್ಬಂದಿದ್ದಾನೆ. ಅದ್ಯಾರೋ ಇವನ್ ಗರ್ಲ್ ಫ್ರೆಂಡ್ ಇದಾರಲ್ಲ, ಅವಳನ್ನ ಹುಡುಕಿಸಿ ನಾನು ಸುಮ್ಮನೆ ಬಿಡೋದಿಲ್ಲ. ಸದ್ಯಕ್ಕೆ ಇವರಿಬ್ರು ಮತ್ತೊಂದ್ಸಲ ಹಾರ ಬದಲಾಯಿಸ್ಕೋಬೇಕು. ನಿನ್ನ ಕೈಲಿದೆಯಲ್ಲ, ಆ ಹಾರ ಇವ್ರಿಗೆ ಕೊಟ್ಬಿಡು. ಓ, ನಿನಗೂ ಕೋಪ ಬರ್ತಿದೆ ಅಲ್ವಾ? ಇವ್ರ ಜೀವನದಲ್ಲಿ ಹುಳಿ ಹಿಂಡ್ತಾ ಇದ್ದಾಳದ, ಅವಳು ಯಾರು ಅಂತ ಅವಳ ಬಗ್ಗೆ ನಿನಗೂ ಸಹ ದ್ವೇಷ ಬರುತ್ತೆ. ಯಾಕೊತ್ತಾ, ಗಂಡ್ಸಾದ ನಮಗೆ ಅವಳನ್ನ ತುಳಿಬೇಕು ಅಂತ ಅನ್ನಿಸ್ತಿದೆ. ಇನ್ನು ನಿನಗೆ ಕೋಪ ಬರೋದು ಸಹಜ ಕಣಮ್ಮ. ಪಾಪ, ತಾವು ಯಾವ ಕಾರ್ಯಕ್ಕೋಸ್ಕರ ಈ ಹಾರನ ತಗೊಂಡು ಹೋಗ್ತಿದ್ರೋ ಏನೋ, ಈಗ ನಮ್ಗೆ ಒಳ್ಳೆ ಕಾರ್ಯಕ್ಕೆ ಯೂಸ್ ಆಗ್ತಿದೆ. ಬಸವರಾಜು, ಇವರಿಗೆ ಆ ಹಾರದ ದುಡ್ಡು ಕೊಟ್ಬಿಡಮ್ಮ, ಆಯ್ತಾ? ಏಯ್, ಬಾರಪ್ಪ ಇಲ್ಲಿ. ಏನು ನೋಡ್ತಾ ಇದೀಯ ಮುಖ? ಹಾರ ತಗೋ. ನಿನಗೆ ಹೇಳಿದ್ದು ಹಾರ ತಗೋ. ಮೇಡಮ್ ಆಂಟಿ, ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ. ಥ್ಯಾಂಕ್ಸ್ ಯು. ಹಾ, ಹಾರ ಬದಲಾಯಿಸ್ಕೊಳ್ಳಿ. ರೀ, ಅಯ್ಯೋ ರೀ, ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ